ಸುದ್ದಿ ಆಗ್ತಿದೆ ಟಿ ವಿಯಲ್ಲೆಲ್ಲ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಹೇಳಿ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಏನಿಲ್ಲ, ನಮ್ಮ ಅಣ್ಣ ತಮ್ಮಂದಿರದು ಆಸ್ತಿ ವ್ಯವಹಾರ ಇತ್ತು. ಓಕೆ. ಅವು ಆಸ್ತಿ ವ್ಯವಹಾರ ಇರೋದ್ರಿಂದ ನಾವು ಆಸ್ತಿ ಮಾಡಿಸ್ಕೊಟ್ಟಿಲ್ಲ. ಮಾಡಿಸ್ಕೊಡ್ತಿದ್ಕ ಅವರು ನಮ್ಮ ಫ್ಯಾಮಿಲಿ ಅವರು ಬಂದು ನನ್ನ ಎತ್ತಕೊಂಡು ಹೋಗಿ ಟೋಲ್ ಗೇಟ್ ಹತ್ರ ಎತ್ತಕೊಂಡು ಹೋಗಿ ಓಕೆ ಎತ್ತಕೊಂಡು ಹೋಗಿ ನನ್ನ ಸೈನ್ ಮಾಡಂತ ಬಲವಂತ ಮಾಡಿದೆ. ಓಕೆ. ಬಲವಂತ ಮಾಡಿ ನನ್ನ 1 ತಾಸು 2 ತಾಸು ಕಾರ್ನಲ್ಲಿ ಇಟ್ಕೊಂಡು ಆಮೇಲೆ ನನ್ನ ಬಿಟ್ಬಿಟ್ಟು. ಏನು ಈಗ ಸೌಮ್ಯ, ಈಗ ಬೇರೆ ಚಾನಲ್ಗಳೆಲ್ಲ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಚಾನಲ್ನಲ್ಲಿ ಸುದ್ದಿ ಬರ್ತಿದ್ದಾವೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತೆ ಯಾರ ಕಿಡಿಗೇಡಿಗಳು ಈ ಥರ ಮಾಡಿದ್ದಾರೆ, ಯಾರು ಅಕ್ರಮ ಸಂಬಂಧ ಅಂತ ಹೇಳ್ತಿದಾರಲ್ಲ ಅವ್ರನ್ನ ಪ್ರೂಫ್ ಮಾಡಲಿ, ನಾವು ಫೇಸ್ ಮಾಡ್ತೀವಿ. ಎಲ್ಲಿಂದ ನಿಮ್ಮನ್ನು ಎತ್ತಕೊಂಡು ಹೋಗಿದ್ದು ಸ್ವಾಮಿ? ಸರ್, ಇಲ್ಲಿ ಸೋಮಕೇರಿ ಅಂತ ಗ್ರಾಮ ಇದೆ. ಓಕೆ. ಸೋಮಕೇರಿದಲ್ಲಿ ಆಂಜನೇಯ ಸ್ವಾಮಿ ಮಠ ಕಟ್ಟಿದ್ದೀನಿ. ಸಾಯಂಕಾಲ 6:40 ಟೈಮು. 6:40 ಟೈಮ್ದಲ್ಲಿ ಫಸ್ಟಿಗೆ 2 ಬಂದರು, ಆಮೇಲೆ 10 ಜನ ಬಂದರು. 10 ಜನ ಅವ್ರ ಫ್ಯಾಮಿಲಿನೇ. ಅವರೆಲ್ಲ ಯಾರು, ನಿಮ್ಮ ಸಂಬಂಧಿಕರ ಅಥವಾ ಹೊರಗಿನವರ? ಸಂಬಂಧಿಕರೇ ಬಂದು ನನ್ನ ಎತ್ತಕೊಂಡು ಹೋದರು. ಹೊಡೆಯೋದು ಕೂಡ ಹೊಡೆದ್ರು. ಅದರ ದೊಡ್ಡವರು ಹೊಡಿಲಿ ಬಿಡು ಅಂತ ನಾನು ಹೊಡಿಸ್ಕೊಂಡೆ. ಓಕೆ. ಹೊಡಿಸ್ಕೊಂಡು ನಿನ್ನ ಎತ್ತಕೊಂಡು ಹೋಗ್ತೀವಿ ಅಂತಂದು ಎತ್ತಕೊಂಡು ಹೋಗಿ ನಿಮ್ಮನ್ನು ಹೆಂಗನ್ನ ಮಾಡಿ ಬಲವಂತವಾಗಿ ಸೈನ್ ಮಾಡಿಸ್ಬೇಕಂತಂದು ಪ್ರಯತ್ನ ಮಾಡಿದರು. ಆದರೆ ನಾನು ಸೈನ್ ಮಾಡಲಿಲ್ಲ. ಆಮೇಲೆ ಅವರು ಅವ್ರಿಗೆ ದುಡ್ಡು ಪ್ರೆಷರ್ ಇದೆ, ಅವರು ಆಸ್ತಿ ಮಾರ್ಬೇಕಂತ ಅವರು ಇದ್ದಾರೆ. ಆದ್ರೆ ನಮ್ಮದು ಆಸ್ತಿ ಎಲ್ಲ ಒಂದೇ ಸರಿ ಆಗಿಬಿಡ್ಲಿ ಅಂತ ನಾನು ಸುಮ್ಮನೆ ಇದ್ದೆ. ನಾನು ಈ ಮನೆ ಮಾಡಿಕೊಡ್ಬೇಕು, ಮನೆ ಮಾಡಿಕೊಟ್ರೆ ನಾನು ಹೊಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ತೋಟ ಒಂದು 3 ಎಕರೆ ಒಂದು ತೋಟ ಇದೆ, ಅದು ನಮ್ಮ ಅಮ್ಮನ ಹೆಸರಲ್ಲಿದೆ. ಅದು ಬಿಡು ಎಲ್ಲ ಒಂದೇ ಸರಿ ಆಗಿಬಿಡ್ಲಿ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಈ ವಿಚಾರನ ಕಿಡಿಗೇಡಿಗಳು 1ಕ್ಕೆ 10 ಜೋಡಿಸಿ, ಇದು 1ನೇ ತಾರೀಕು ಜರುಗಿರೋ ವಿಚಾರ. ಇದು 1ನೇ ತಾರೀಕು ಜರುಗಿರೋ ವಿಚಾರ. ಆಗಸ್ಟ್ 15 ಆದ್ರೂ ನಾವು ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಕೊಟ್ಕೊಂಡಿಲ್ಲ, ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ. ಫ್ಯಾಮಿಲಿ ಇದಲ್ಲ, ಫ್ಯಾಮಿಲಿ. ಈಗ ಅವರು ನಾಳೆ ಅವರು ದೊಡ್ಡವರಿದ್ರೆ ನಮಗೇನು ಸುಮ್ತೇನು ಏನು ಕಡಿಮೆ ಆಗಲ್ಲ. ಸುಮ್ಮನೆ ಇಲ್ಲದ್ದು ಸಲ್ಲದ್ದು ಅಕ್ರಮ ಸಂಬಂಧ, ಆ ಸಂಬಂಧ, ಈ ಸಂಬಂಧ ಅಂತಂದು ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರಾದರೂ ಪ್ರೂವ್ ಮಾಡಿದರೆ ನಾವು ಅದಕ್ಕೆ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ.